ಕೇರಳ ಊಟ ಭಾರಿ ಸೊಗಸಾಗಿರುತ್ತಪ್ಪ. ಕೊಬ್ಬರಿ ಎಣ್ಣೆಲಿ ಮಾಡಿದ್ರು ಭಾರಿ ಚೆನ್ನಾಗಿರುತ್ತೆ. ಮೈಸೂರಲ್ಲಿ ನೀವೆಲ್ಲಿರೋದು? ಚಾಮುಂಡಿಪುರಂ ಬೆಟ್ಟದ ಕೆಳಗೆ. ಅಲ್ಲಿ ರಾಮಚಂದ್ರಪ್ಪ ಅಂತ ಒಬ್ಬರಿದ್ದಾರೆ, ಗೊತ್ತಾ? ಅಯ್ಯೋ, ನೀರ್ ಕುಡೀರಿ. ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ ಬಿಡಿ. ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಒಳ್ಳೆ ಮನ್ಸಿರೋರು. ಮೈಸೂರು ಸಿಟಿ ಅವ್ರ ಬಗ್ಗೆ ಗೊತ್ತಿಲ್ದಿರೋರೇ ಇಲ್ಲ. ಉಪ್ಪಿನಕಾಯಿ ಹಾಕೊಂಡಿಲ್ಲ? ಅಯ್ಯೋ, ಉಪ್ಪಿನಕಾಯಿನ ಅನ್ನದ ತರ ಆಗ್ತಾ ಇದೀರಲ್ಲಕ್ಕ. ಒಂದ್ ನಿಮಿಷ, ಹೊಟ್ಟೆ ತುಂಬಾ ಊಟ ಮಾಡಿ. ಅಯ್ಯಯ್ಯೋ ಸಾಕು ಬಿಡಿ. ನಿಮ್ದಂತೂ ನಮ್ ಜಾನ್ಕಮ್ನವ್ರ ತರನೇ ತುಂಬಾ ವಿಶಾಲವಾದ ಕೈ. ಅವರು ನಿಮಗ್ ಗೊತ್ತಾ? ರಾಮ ಗೊತ್ತಿದ್ಮೇಲೆ ಸೀತೆ ಗೊತ್ತಿರಲ್ವಾ? ಈಗ ಅವರೆಲ್ಲ ಹೇಗಿದ್ದಾರೆ? ಇನ್ನು ಹೇಗಿರ್ತಾರೆ? ಸಮಾಜದಲ್ಲಿ 4 ಜನಕ್ಕೆ ಒಳ್ಳೇದು ಬಯಸೋ ವ್ಯಕ್ತಿ ಅವರು. ಅಂದಾಗೆ ನಿಮ್ಗೊಂದು ವಿಷಯ ಗೊತ್ತಿಲ್ಲ. ಅವ್ರ ದೊಡ್ಡ ಮಗಳು ಅವ್ರ ತಂದೆ ಇಷ್ಟಕ್ಕೆ ವಿರುದ್ಧವಾಗಿ ಯಾರನ್ನೋ ಮದುವೆ ಮಾಡ್ಕೊಂಡು ಓಡೋಗ್ಬಿಟ್ರಂತೆ. ನೋಡಿದ್ರ? ಅವ್ರ ಕಥೆ ಕೇಳಿ ಗುರುತು ಪರಿಚಯ ಇಲ್ದಿರೋ ನಿಮ್ ಕಣ್ಣೇ ಇಷ್ಟು ತೇವ ಆಗ್ತಾ ಇದೆ. ಅದಕ್ಕೆ ಅವ್ರನ್ನ ತುಂಬಾ ದೊಡ್ಡ ಮನುಷ್ಯರು ಅನ್ನೋದು. ಅಂದಾಗೆ ನಮ್ ರಾಮಚಂದ್ರಪ್ಪನವರು ಸರಸ್ವತಿ, ಆ ಮನುಷ್ಯ ಸತ್ತು 25 ವರ್ಷ ಆಗಿದೆ. 25 ವರ್ಷ. ಇನ್ನೊಂದು ಸಲ ಆ ಮನುಷ್ಯನ ಹೆಸರಿ ಮನೇಲಿ ಎತ್ತಿದ್ರೆ ಬಿಸಿಲಿಗೆ ಬಾಡಿ ಬೀಳುವ ಮುನ್ನ ಹೂವನು ಮುಡಿಬೇಕು, ಸ್ವಲ್ಪ ನೀರು ಕುಡಿಬೇಕು. ಕೊರಚೆ ಜೀರಿಗೆ ವೆಳ್ಳಂ ಎಡ್ತುವಾಡ. ನೀನೇನೇ ಹೇಳು, ಅಕ್ಕನ ಕೈ ಊಟ ಮಾತ್ರ ಅಮೃತ ಕಣ. ಆ ಅಮೃತಕ್ಕೆ ಆ ಅಮ್ಮನ ಗಂಡ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ನಲ್ಲ, ನನ್ ಕಿವಿ ಇನ್ನೂ ಗುಯ್ ಅಂತದೆ. ಅದೆಲ್ಲ ಬಿಟ್ಟಾಕಲ್ಲ ಸಿಲ್ಲಿ ಮ್ಯಾಟ್ರಲ್. ಒಟ್ನಲ್ಲಿ ನಮ್ ಕಾಯಿಲೆ ಡ್ರಾಮಾ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ. ಏನೇ ಆಗ್ಲಿ, ನೀನಂತೂ ಆ ಹುಡುಗಿ ಹತ್ರ ಸ್ವಲ್ಪ ಹುಷಾರು. ಅವಳ ಹತ್ರ ಮಾತಾಡೋದು, ಈ ಬಂಡೆಗಳಿಗೆ ತಲೆ ಚಿಚ್ಕೊಳ್ಳೋದು ಎರಡು ಒಂದೇಯಾ? ಏನ್ ಚಿಚ್ಕೊಂಡ್ರೇನಮ್ಮ? ನಾವ್ ಮಾಡ್ತಾ ಇರೋದು ಬರೀ ಡ್ರಾಮಾ ತಾನೆ. ಆದ್ರೆ ಒಂದು ಮಂಡ್ಯ, ಈ ವಿಷಯ ನಿನ್ನಲ್ಲಿ ಮಾತ್ರ ಇರ್ಬೇಕು. 3ನೇ ಮನುಷ್ಯನಿಗೆ ಲೀಕ್ ಹಾಕೊಡ್ದು. ಲೀಕ್ ಆಗೋಯ್ತಮ್ಮ, ಜಸ್ಟ್ ಈಗ ಲೀಕ್ ಆಯ್ತಮ್ಮ. ಇವನ್ ಯಾರೋ ಕಬ್ಬೋದಿ ಮಗನ್ ಕೊನೆ ಪುತ್ರ ಇದ್ದಂಗ ಅವನೇ. ಚೇತನ್ ನಂಬಡೆ ಈಗ ಗೊತ್ತಾಯ್ತು. ಕಾಯಿಲೆಯ ಹೆಸರಿನಲ್ಲಿ ಸುಳ್ಳ? ಅಯ್ಯೋ, ನಿಮ್ಮ ಯೋಗಿತೆಗೆ ನನ್ನ ಪೀಚಕಾಲ ವೈಕೆ. ನಿಮಗೆ ದುಡಿದು ತಿನ್ನಕ್ಕೆ ಏನೋ ಬಂದಿದ್ದ ರೋಗ, ಕಡ್ರೆ 4 ಊರಿಗೆ ಮಾಂಸವಾಗ್ತಿರಲ್ಲೋ. ನಿಮ್ಮ ರೋಗ ಸುಳ್ಳೆಂದು ಗೊತ್ತಾದ್ರೆ ನಮ್ಮಂತ ಒರಿಜಿನಲ್ ರೋಗಿಗಳ ಪರಿಸ್ಥಿತಿ ಏನ್ರು ಆಗ್ಬೇಕು? ಹೇಳಿ ಕೇಳಿ ನಾನೊಬ್ಬ ಕಾಲ್ ಇಲ್ದೇ ಇರೋ ಕುರುಡ. ಕಾಲಿಲ್ದಿರೋ ಕುರುಡನ? ನನ್ ಕೋಪ ಬಂದಾಗ ತೊದಲ್ತೀನಿ, ಏನೇನೋ ಮಾತಾಡ್ತೀನಿ. ನಿನ್ಗೇನ ರಿಟರ್ನ್ ಆಯ್ತಾ? ಕುಳ ಕಡೆ ಕುಳ ಇಲ್ಲಿ. ನನ್ ಮಗನೇ ಕಾಯಿಲೆ ಇಲ್ಲ, ಕಸಾಲೆ ಇಲ್ಲ, ದನ ತಿಂತ ಇಲ್ಲ ಅಲ್ಲಿ. ನಾನು ಎಸ್ಕೇಪ್. ನಿನ್ಗೆ ಸೆಪರೇಟ್ ಆಗಿ ಹೇಳ್ಬೇಕಾ? ನನಗೆ ಕೋಪ ಬಂದರೆ ಮನುಷ್ಯನಲ್ಲ ನಾಯಿ. ನೀನ್ ದಯವಿಟ್ಟು ಸೀಳ್ ನಾಯಿ ಮಾತ್ರ ಆಬೇಡ. ನೀನ್ ಕಾಯಿ ಹಿಡ್ಕೋತೀನಿ. ಏನ್ ಮಾಡ್ಬೇಕು? ಹಂಗ್ ಬನ್ರಿ ದಾರಿಗೆ, ಸ್ವಲ್ಪ ಹತ್ರ ಬನ್ರಿ. ಇನ್ಮೇಲೆ ಡೈಲಿ ನಿಮ್ ಅಕೌಂಟ್ ಬರ್ತಲ್ಲ, ಈ ಕಳ್ಳೆ ಬೀಜ, ಪಿಸ್ತಾ, ಬಾದಾಮಿ ಅದೆಲ್ಲ ನಮ್ಮ ಅಕೌಂಟ್ ಬಂದು ಸೇರ್ಬಿಡ್ಬೇಕು. ಆಮೇಲೆ ನೀನು ಬೆಳಿಗ್ಗೆ ಬಂದು ನನ್ನ ಕಾಲು ಚೆನ್ನಾಗಿ ಗೊತ್ಬಿಡಪ್ಪ. ಆಯ್ತಣ್ಣ. ಏನ್ ಕುಡಿ ಕರಿತಾ ಇದೀಯ? ನಿನ್ನ ಈವ್ನಿಂಗ್ ಬಂದು ನನಗೆ ಮಸಾಜ್ ಮಾಡ್ಬೇಕು. ವಿತ್ ಆಯಿಲ್ ವಿತೌಟ್ ಆಯಿಲ್? ವಿತೌಟ್ ಆಯಿಲ್. ಕಷ್ಟ ಆಗತ್ತೆ, ಟ್ರೈ ಮಾಡ್ತೀರಣ್ಣ. ಏನಾದ್ರು ಮಿಸ್ ಮಾಡಿದ್ರ ಎಲ್ಲ ಮೀಟ್ರು. ಯಾವ ಮೀಟ್ರು? ಥರ್ಮಾಮೀಟ್ರು. ಮೀಟ್ರ್ ನ ಒತ್ತಿ ನಿಮ್ಮ ಮ್ಯಾಟ್. ನಮಸ್ಕಾರ ಸ್ವಾಮಿ. ಪೂಜಾರಿ, ಬ್ರಹ್ಮೋತ್ಸವದ ಕಲೆಕ್ಷನ್ ಅಲ್ಲಿ ಬಾಯಿ ಸಭೆಗೆ ಬರ್ಬೇಕಾಗಿರೋ ಮಾಮೂಲಿ 1 ಪೈಸಾ ಕಮ್ಮಿ ಆಗ್ದಂಗ್ ಬರ್ಬೇಕು. ಆಯ್ತಪ್ಪ. ಅಯ್ಯೋ ದೇವ್ರೆ, ಇದು ಭಗವಂತನ ಪವಿತ್ರವಾದ ಆರ್ತಿನಪ್ಪ. ಇದನ್ನ ಅಮಂಗಲ ಮಾಡಬಾರ್ದು. ಅಣ್ಣ ಕೇಳಿದ್ರೆ ಬರೀ ಆರ್ತಿ ಅಲ್ಲ ಕಣೋ, ನಿನ್ ಇಡೀ ಮೈಗೆ ಬೆಂಕಿ ಹಚ್ಕೊಂಡು ಹಚ್ಕೊಳ್ಳಿ ಸಿಗರೇಟ್ ಅಂತ ನಿಂತ್ಕೋಬೇಕು. ಅರ್ಥ ಆಯ್ತಾ? ಏನ್ ಲುಕ್ಕು? ತಲೆ ಬಗ್ಸೋ, ತಲೆ ಬಗ್ಸಲೇ. ಬಾಲನ್ ಸರ್, ಇವನು ನನ್ನ ಫ್ರೆಂಡ್ ರಿಲೇಟಿವ್. ಈ ಊರ್ನವನಲ್ಲ, ಕರ್ನಾಟಕದವನು. ತಲೆ ಬಗ್ಸೋ, ತಲೆ ಬಗ್ಸೋ. ನಿಮ್ ಬಗ್ಗೆ ಗೊತ್ತಿಲ್ಲ, ಬಿಟ್ಬಿಡಿ. ತಲೆ ಬಗ್ಸಯ್ಯ, ಬಗ್ಸು. ಬೇಜಾರ್ ಮಾಡ್ಕೊಬಿಡಿ ಸರ್, ಬಿಟ್ಬಿಡಿ ಪ್ಲೀಸ್.
ಅಣ್ಣ ಫೋನ್. बोलो हाँ ಏನು ಸತ್ತೋಗ್ಬೇಕು ಅಂತ ಮಾಡಿದ್ಯಾ? ಬಾಲ್ನ ಯಾರ ಹತ್ರ ಇಟ್ಕೊಂಡ್ರೆ ಹಾಸ್ಪಿಟಲ್ ಅಲ್ಲ ಮಾರ್ಚುರಿಯಲ್ಲಿ ಇರ್ತೀಯ. ಕನ್ನಡಿಗ ಅಂತೆ ಕನ್ನಡಿಗ. ಬದುಕೋದ್ ಕಲಿಯೋ ಪಿಕ್ನಾಸಿ. ಕಾಲು ಏಯ್, ಸಾಲ ಮಾಡಿ ಯಾವ್ದು ಇನ್ನು? ಮಂಡ್ಯ ಮಂಡ್ಯ ಸಾಲ ಮಾಡಿ ಯಾವ್ದು ತುಪ್ಪ ತಿನ್ನು. ತಿನ್ನು. ಯಾರು ನೋಡಿಲ್ಲ. ಬದುಕಿನ ಹಣತೆ. ಮಂಡ್ಯ ನೋಡ್ದೇನೋ ಬಿಟ್ಟಿ ಹಾಲು ಹಣ್ಣು ಸಿಗ್ತದೆ ಅಂತ ಪೇಷಂಟ್ ತರ ಡೌ ಮಾಡ್ಕೊಂಡು ಏನೇನು ಅವತಾರ ಮಾಡ್ತಾವನೆ. ಬಿಡ್ಬಾರ್ಕೊಂಡು ನನ್ನ ಮಗನ. ಏ ಮಂಡ್ಯ ಎಲ್ಲೋಗ್ತಾ ಇದ್ರು? ಆ ನನ್ನ ಮಗ ಏನ್ ನಮಗ್ ಕಮ್ಮಿ ಅವಮಾನ ಮಾಡತ್ತಾ, ಏನ್ ಕಮ್ಮಿ ದೌರ್ಜನ್ಯ ಮಾಡತ್ತಾ, ನಮ್ ಕೈಲಿ ಮಾಡಬಾರ್ದೆಲ್ಲ ಮಾಡತ್ತಾ. ಇವತ್ತೊಂದ್ ಬಿಡಕ್ಕಿಲ್ಲ, ಇವತ್ತೊಂದ್ ಕೊಲೆ ಮಾಡ್ತೀನಿ. ಮಂಡ್ಯ ಮಂಡ್ಯ ನಿಂಗೆ ಬುದ್ಧಿ ಆಯ್ತಾ? ನಾವೇನ ಅವ್ನ ವಿಷಯ ಲೀಕ್ ಮಾಡಿದ್ರೆ ನಮ್ ವಿಷಯ ಅವನಿಲ್ಲ ಲೀಕ್ ಮಾಡಲ್ವಾ? ನಾವ್ ಬಂದಿದ್ ಉದ್ದೇಶ ಏನು? ನೀನ್ ನನ್ನ ಉತ್ಸಾಹ ತಣ್ಣೀರ್ ಹಚ್ಬಿಟ್ಟಿಯಲ್ಲ. ಇವು ಬಂದ ಕಣ ಏನು ಗಾಟ ಮಾಡೋದ್ ಮೇಲೆ ಶಾಂತನಾಗೋ ಶಾಂತನಾಗೋ ಶಾಂತನಾಗಯ್ಯ. ದೇಹಕ್ಕೆ ಉಸಿರೇ ಸದಾಕಾರ ಇಲ್ಲ ಆಧಾರ. ದಾನವೇ ನಮ್ಮ ಆಸ್ತಿಯಮ್ಮ. ಏಯ್, ಏನ್ರೋ ಕೆಟ್ಟ ಮುಖ ಹಾಕೊಂಡು ಕೂತಿದ್ದೀರಾ? ಬಾಸ್ ಬಂದವರೇ, ಕರ್ಕೊಂಡೋಗಿ ಮಂಚದ ಮೇಲೆ ಕೂರಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡ. ಏಯ್ ಬಾರೋ ಇಲ್ಲಿ. ಅಣ್ಣ ಬಂದೆ ಅಣ್ಣ. ಬಾ, ಬಾ, ಬೇಗ ಬಾ. ನಿಮ್ Get up, ಸೇವೆನೇ ಅಣ್ಣ please. ಮುಖ್ಯ. ಬರ್ತೀರಣ್ಣ. ಮಂಡ್ಯ ಕಂಟ್ರೋಲ್ ಕಂಟ್ರೋಲ್. ಏನ್ ಇವತ್ನಲ್ಲಿ ಯಾಕೆ ಹೋಗಿದ್ರ ಸಾಹೇಬ್ರು ಹೊರಗಡಿಕೆ? ಏನೋ ಎನ್ಕ್ವೈರಿ? ನೀನು ನನಗೆ ನನ್ನ ಮಗನೇ ನನ್ನ ಕಾಲ್ ತೆಗೆದು ನಿನ್ ತಲೆ ಮೇಲೆ ಇಟ್ಟು ತುಳಿದು ಬಿಡ್ತೀನಿ ನೋಡು. ಸಾರಿ ಬಾಸ್, ನಿಮ್ ಕಾಲ್ ಲ್ಯಾಪ್ಸ್ ಆಗಿದೆ. ನಾನ್ ನಿಮ್ ಕಡೆ ಅಲ್ವಾ? ಕಾಲ್ ಲ್ಯಾಪ್ಸ್ ಆಗಿದೆ ಅಲ್ವಾ? ಲೇ, ಒಂದ್ ಕೆಲಸ ಮಾಡಲೇ, ನಿನ್ ಕಾಲ್ ತೆಗೆದು ನಿನ್ ಕತ್ ಮೇಲೆ ಇಟ್ಕೊಂಡು ನೀನ ತುಳ್ಕೊಳ್ಳೋ. ನನ್ ಕುತ್ತಿಗೆ ಮೇಲೆ ನಾನೇ ಕಾಲಿಟ್ಕೋಬೇಕಾ? ಏನಿವಾಗ ಏನಿವಾಗ? ಅವನ್ ಕಾಲ್ನ ತೆಗೆದು ಕುತ್ತಿಗೆ ಮೇಲೆ ಇಟ್ಕೊಳಕ್ಕೆ ಅವನೇನ್ ಯೋಗ ಪಟುನ ಅಥವಾ ಯಾವ್ದಾನ ಆಶ್ರಮದ ಸ್ವಾಮೀಜಿನ? ಎರಡೂ ಅಲ್ವಲ್ಲ. ಅವನು ನಮ್ಮ ನಿಮ್ಮಂತೆಯೇ ಉಳುವ ಯೋಗಿಯ ನೋಡಿಲ್ಲಿ ಅನ್ನೋ ರೈತನ ಮಗ ಅಲ್ವೇ? ಯು ಆರ್ ಕರೆಕ್ಟ್, ಯು ಆರ್ ಕರೆಕ್ಟ್. ನನಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸೈಡ್ ಪ್ಲೀಸ್. ಟಡಕ್. ಲೇ, ನಿನ್ನ ಮುಖ ನೋಡ್ತಾ ಇದ್ರೆ ನನಗೆ ಬರೀ ಕಾಮಿಡಿ ಐಡಿಯಾನೇ ಬರುತ್ತೆ ಕಣ. ನೀನೊಂದ್ ಕೆಲಸ ಮಾಡೋ, ನೀನ್ ದೊಡ್ಡ ರೇಷ್ಮೆ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವ ಮಾಡ್ಕೊಂಡು ಸ್ವಲ್ಪ ಸೆಂಟ್ ಹೊಡ್ಕೊಂಡು ನನ್ನ ಕಾಲ್ನ ಒತ್ತುತ್ತಾ ಇದ್ರೆ ಮಜಾನೋ ಮಜಾ. ಕರೆಕ್ಟ್ ಆಗಿ ಹೇಳಿದ್ರಿ ಬಾಸ್, ಕರೆಕ್ಟ್ ಆಗಿ ಹೇಳಿದ್ರಿ. ರೀ ಇಂದು ಅವ್ರೆ. ನಾನಲ್ಲ. ಇಲ್ಲಿ ಮೇಲೆ ನಾನೇ. ಏನ್ರಿ ಹಂಗ್ ನೋಡ್ತಾ ಇದ್ದೀರಾ? ಅಯ್ಯ, ಹಿಂಗೆಲ್ಲ ನೋಡ್ಬಾರ್ದು ಅಂತ ಹೇಳಕ್ಕೆ ನಾನು ಕರೆದಿದ್ದು. ಆಯ್ತು, ನೋಡ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಈ ಪ್ರೀತಿ ಗೀತಿ ಮಾಡೋ ರೀತಿಲಿ ನಾನು ನೋಡಕ್ ಹೋಗ್ಬೇಡಿ. ಆಮೇಲೆ ನಿಮ್ಗೆ ಗೊತ್ತಲ್ಲ ನನ್ ಕಾಯಿಲೆ ತದಿಮಿ ತಕ್ಕಿಟ ಅಂತ ಬಂದು ತಲೆ ತಿರುಗಿ ಬಿದ್ರೆ ನನ್ ಪ್ರಾಣ ಹಾರಿ ಹೋಗ್ಬಿಡತ್ತೆ ಅಷ್ಟೇನೆ. ಏನ್ ಡ್ರಾಮಾ ಆಡ್ತಿದ್ದೀರಾ? ಅಯ್ಯೋ ಮಂಡ್ಯ, ಹೇಳೋ, ಇದೇನ್ ಸಂಪೂರ್ಣ ರಾಮಾಯಣ ನಾಟಕನ ಮಾಡ್ತಾ ಇದೀವಿ? ಹೇಳೋ ಅವಳಿಗೆ. ಅಮ್ಮ ತಾಯಿ, ನಿನ್ ಕಾಲಿಗೆ ಬೀಳ್ತೀನಿ. ಅವ್ನ ಕಡೆ ನೋಡ್ಬೇಡ ನೋಡ್ಬೇಡ ನೋಡ್ಬೇಡ. ಬೀಳ್ತಾನೆ ಬೀಳ್ತಾನೆ ಬೀಳ್ತಾ. ಅಯ್ಯೋ ನನ್ ಕೆಟ್ಟ ಕಣೆ. ನೀವು ನನ್ನ ಬೀಳಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರಿ ಅಲ್ವಾ? ಇಲ್ಲ, ಅದು ಬೇಡ ಬೇಡ ಅಂತ ಬಡ್ಕೊಂಡ್ರು ನೀವು ಪ್ರೀತಿಯಿಂದ ನಿಮ್ ತಲೆ ಎತ್ತಿ ನನ್ನ ನೋಡೇ ಬಿಟ್ರಿ ಅಲ್ವಾ? ಪರವಾಗಿಲ್ಲ ಬಿಡಿ, ನಾನಂತೂ ಸಾವಾಗೆದ್ರವನಲ್ಲ. ಆದ್ರೆ ನಿಮಗ್ ತೊಂದರೆ ಕೊಟ್ಕೊಂಡು ನನಗಂತೂ ಬದುಕಕ್ಕೆ ಇಷ್ಟ ಅಲ್ಲ ಮೇಡಮ್. ಅದ್ರ ಬದಲು ಪ್ರಾಣ ಬಿಡದೆ ಮೇಲು ಅನ್ಸುತ್ತೆ. ಹೋಗ್ಬಿಡ್ತೀನಿ. ಅಯ್ಯೋ, ಹೋಗ್ಬಿಡ್ತೀನಿ. ಏನಿದು ನಿಜವಾದ ಕಾಯಿಲೆನಾ? ಅಲ್ಲ, ನಾನೇನಾದ್ರೂ ಅವನ ಇಷ್ಟಪಡೋ ತರ ನೋಡಿದ್ರೆ ಅವನ್ ಮರದಿಂದ ಬೀಳ್ಬೇಕು. ಬಟ್ ನಾನ್ ಯಾವತ್ತೂ ಅವನ್ನ ಆ ತರ ನೋಡಿಲ್ವೇ. ಅವನ್ ಕಂಡ್ರೆ ನಿನಗೆ ಇಷ್ಟ ಇಲ್ಲ, ಅದು ನಿಜ. ಅವನ್ ನಿನಗೋಸ್ಕರ ಬಿದ್ದು ಬಿದ್ದು ಪ್ರಾಣ ಬಿಡ್ತಿದ್ದಾನೆ, ಅದು ನಿಜ. ಈಗ ಒಂದ್ ಪಕ್ಷ ನಿಂಗ ಅವನ್ ಮೇಲೆ ಮನ್ಸಾಗಿದೆ ಅಂತ ಇಟ್ಕೋ. ಹಾ? ಇಟ್ಕೋ ಸುಮ್ಮನೆ ಅಂದ್ಕೋ.
ಒಂದ್ ಡಾಕ್ಟ್ರು, ಒಂದ್ ಪೇಷಂಟು, ಔಷಧಿ ತರ ಒಂದ್ ಟ್ರೀಟ್ಮೆಂಟ್. ಒಬ್ಬ ಕಲ್ಗುಂಡಂಗಿರೋ ಒಬ್ಬ ಮನುಷ್ಯನ್ ಪ್ರಾಣ ನಿನ್ನ ಕೈಲಿದ್ಯಮ್ಮ. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದೇ ಒಂದ್ ಮಾತು ಹೇಳ್ಬಿಡು ಪ್ಲೀಸ್. ಟ್ರೀಟ್ಮೆಂಟ್. ಕಂಟಿ ಕಂಟಿ ಅಯ್ಯೋ ಬಿಟ್ಬಿಡಿ ನನ್ನ, ಕಂಟಿ, ಬಿಟ್ಬಿಡಿ ನನ್ನ, ಬಿಟ್ಬಿಡಿ, ಕಂಟಿ ನೋಡಿಲ್ಲಿ. ಬಿಟ್ಬಿಡಿ, ನನಗೆ ಬದುಕೋತೀನಿ. ಅಯ್ಯೋ ಕಂಟಿ ರೀ, ನೋಡ್ಬಿಡ್ರಿ ನನ್ನ ತಲೆ ಸುತ್ತಾ ಇದೆ. ಐ ಲವ್ ಯು. ಏನಂದ್ರಿ? ಐ ಲವ್ ಯು. ಇದೇನಯ್ಯ, ನನ್ನ ತಲೆ ಬೇರೆ ಸುತ್ತಾನೆ ಇಲ್ಲ, ಕಾಯಿಲೆ ಎಲ್ಲ ವಾಸಿ ಆಗೋಯ್ತಾ? ನಿಜವಾಗ್ಲೂ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ? ಹಾಗಾದ್ರೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಮದ್ವೆನಾ? ಬೇಡಪ್ಪ, ಮನೇಲಿ ಒಪ್ಪಲ್ಲ. ಒಪ್ಪಲ್ವಾ? ಹಾಗಾದ್ರೆ ಓಡೋಬಿಡೋಣ. ಊರಿ ನನ್ ಮಾತು ಕೇಳಿ ಓಡೋಬಿಡೋಣ. ಸರ್, ಓಡೋಗೋಣ ಅಂತ ಒಂದ್ ಮಾತು ಹೇಳಿದಕ್ಕೆ ನನ್ನ ಕಪಾಳಕ್ಕೆ ಎಷ್ಟು ಜೋರಾಗಿ ಹೊಡೆದ್ರಿ. ಅಂಥದ್ರಲ್ಲಿ ಮದುವೆ ವಯಸ್ಸಿಗೆ ಬಂದಿದ್ದ ಹೆಣ್ಮಗಳನ್ನ ಕರ್ಕೊಂಡು ನೀವು ಓಡೇ ಬಂದ್ಬಿಟ್ರಿ. ಈ ವಿಷಯ ತಿಳಿದು ರಾಮಚಂದ್ರಪ್ಪನವರು ನಿಮ್ ಕಪಾಳಕ್ಕೆ ಒಂದೇಟು ಹೊಡೆದ್ರು. ತಪ್ಪ ಸರ್? ಅವತ್ತು ಪ್ರೇಮಿಯಾಗಿ ನೀವು ಮಾಡಿದ ಕೆಲಸನ ಇವತ್ತು ತಂದೆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅದು ತುಂಬಾ ದೊಡ್ಡ ತಪ್ಪು ಅನ್ಸುತ್ತಲ್ವ ಸರ್ ನಿಮ್ಗೆ? ಅವತ್ತು ನಿಮ್ ಕಪಾಳಕ್ಕೆ ಕೊಡ್ತಿದ್ದು ನಿಮ್ ತರದ್ದೇ ಒಂದು ತಂದೆ ಮನಸ್ಸು. ಅದಕ್ಕೆ ನೀವು ಕೊಟ್ಟು ಶಿಕ್ಷೆ. 20 ವರ್ಷದಿಂದ ತಂದೆ ತಾಯಿನೇ ನೋಡದೇ ಇರೋ ಈ ಮಗಳನ್ನ ನೋಡಕ್ಕಾಗ್ದಿರ ತಂದೆ ತಾಯಿ ಬರೀ ಕಣ್ಣೀರಲ್ಲೇ ಕೈ ತೊಳೆದ್ಬಿಟ್ರು. ಆ ದುಃಖ ನೋಡಕ್ಕಾಗ್ದಿರ ನಿಮ್ಮನ್ನ ಅವ್ರನ್ನ ಒಂದ್ ಮಾಡ್ಬೇಕು ಅಂತಾನೆ ನಾನು ಇಲ್ಲಿ ರೋಗಿ ರೂಪದಲ್ಲಿ ಬಂದಿರೋದು ಸರ್. ಸರ್, ನೀವು ನಮ್ಮ ಮನೆ ಮಗಳನ್ನ ಮದುವೆ ಆಗಿ ಇವ್ರಿಗೆ ಎಲ್ಲ ರೀತಿ ಸುಖನೂ ಕೊಟ್ರಿ. ಅದೇ ರೀತಿ ಅವ್ರ ತಂದೆ ತಾಯಿನೂ ಕೊಟ್ಬಿಡಿ ಸರ್. ಸರಸ್ವತಿ, ನಾಳೆನೆ ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಈ ಜನ್ಮದಲ್ಲಿ ನೀನು ಬದಲಾಗಲ್ಲ ಅನ್ಕೊಂಡಿದ್ದೆ, ಬದಲಾಗ್ಬಿಟ್ಟಿಯಲ್ಲ. ನನ್ನ ಪೊಲೀಸ್ ಬುದ್ಧಿಗೆ ನಿನ್ನ ಪವರ್ ಅರ್ಥ ಆಗ್ಲಿಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ ಸರ್. ದೇವರು ನಿಮಗೆ ತುಂಬಾ ಒಳ್ಳೇದು ಮಾಡ್ತಾನೆ. ಟಿಕೆಟ್ ರೆಡಿ, ಹೊರಡ್ಬೋದು. ಅಪ್ಪ, ಇಷ್ಟು ವರ್ಷಗಳ ನಂತರ ನನ್ನ ಅಪ್ಪಾಜಿ ನೋಡ್ತಾ ಇದ್ದೀನಿ. ಕಂಟಿ, ಅಪ್ಪಾಜಿ ನನ್ನ ಒಪ್ಕೋತಾರ? ಚೆನ್ನಾಗಿ ಹೇಳಿದ್ರೆ ನೀವು. ನಮ್ಮ ಯಜಮಾನ್ರು ಯಾವತ್ತೂ ನನ್ನ ಮಾತು ತೆಗ್ದಾಕಲ್ಲ. ನಂಗೆ ಸರಿಯಾಗಿ ಗೊತ್ತು ಅವ್ರನ್ನೆಲ್ಲ ಅಮುಕ್ಬೇಕು ಅಂತ. ಆ ಮನೆಯಲ್ಲಿ ನಾನು ಅವ್ರ ಹೊಟ್ಟೆಲಿ ಹುಟ್ಟದೇ ಇದ್ರು ಫುಲ್ ಇನ್ಚಾರ್ಜ್ ನಂದೆ. ಹಾಗಾದ್ರೆ ಅಪ್ಪಾಜಿ ನನಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅಂತಾಯ್ತು. ಯಾವ ಮಾತನ್ನ? ಅದೇ, ನಾನು ಹುಟ್ಟಿದ್ಮೇಲೆ ಅಮ್ಮ ಮತ್ತೆ ಗರ್ಭಿಣಿ ಆಗಿದ್ದಾಗ ಅಪ್ಪಾಜಿ ನನ್ನ ಕೇಳಿದ್ರು, ನಿನ್ಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ. ನನ್ ತಮ್ಮ ಬೇಕು ಅಂದೆ. ಆದ್ರೆ ತಂಗಿ ಹುಟ್ಬಿಟ್ಲು. ನಾನು ಅವಾಗ ತುಂಬಾ ಬೇಜಾರ್ ಮಾಡ್ಕೊಂಡೆ. ಆಗ ಅಪ್ಪಾಜಿ ನನ್ಗೊಂದ್ ಮಾತು ಕೊಟ್ರು, ನಿನ್ಗೆ ಖಂಡಿತ ತಮ್ಮನ್ ಕೊಟ್ಟೆ ಕೊಡ್ತೀನಿ ಅಂತ. ಅವ್ರ ಆ ಮಾತನ್ನ ನಿನ್ ರೂಪದಲ್ಲಿ ಉಳಿಸ್ಕೊಂಡಿದ್ದಾರೆ. ಕಂಟಿ, ನೀನ್ ಯಾಕೆ ಹೇಳ್ತಾ ಇದೀಯಾ? ಕಂಟಿ, ನನ್ ಚೊಪ್ಲಿ ಹೊಲ್ಸ್ಕೊಂಬಾರೋ. ಕಂಟಿ, ತರಕಾರಿ ತಗೊಂಬಾರೋ. ಲೋ ಕಂಟಿ, ಆಯ್ತಾ ನನ್ ಕೆಲ್ಸ? ಇಷ್ಟೇ ಯಾವಾಗ್ಲೂ ನನ್ ಕಿವಿಲ್ ಕೇಳಿಸ್ತಾ ಇದ್ದಿದ್ದು. ಆದ್ರೆ ಮೊದಲನೇ ಸರಿ ತಾವೊಂದು ಸಂಬಂಧ ಇಟ್ಟು ಕರೆದ್ರಲ್ಲ, ಅದು ನಿಮ್ಮ ತುಂಬ ಹೃದಯದಿಂದ ನನ್ನ ತಮ್ಮ ಅಂತ ಕರೆದ್ರಲ್ಲ, ಅದು ವಸ್ತು ಅನಿಸ್ತಿದೆ. ವಸ್ತು ಅನಿಸ್ತಿದೆ. ಬರೀ ತಮ್ಮ ಅಂತ ಒಂದೇ ಒಂದು ಮಾತು ಹೇಳಿ ಅವನ ಋಣನ ನೀನು ತೀರಿಸ್ಬಿಟ್ಟೆ. ಈಗ ನಾನು ಹೇಗೆ ತೀರಿಸ್ಲಿ ರೀ? ಅವ್ನು ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ಇಲ್ಲಿಗೆ ಬಂದಿಲ್ಲ ರೀ. ಇರ್ಬಹುದು, ಆದ್ರೆ ಅವನ ಋಣ ತೀರಿಸೋದು ನನ್ನ ಧರ್ಮ. ತೀರಿಸ್ತೀನಿ. ಹೇಗೆ?
ಅವನು ಒಪ್ಪಿದ್ರೆ ಇಂದುನ ಅವನು ಕೊಟ್ಟು ಮದುವೆ ಮಾಡಿಸ್ತೀನಿ. ಅಮ್ಮ, ನೀನ್ ಎಂತ ಎಣ್ಣೆ ತಗೊಂಬಂದು ಉಜ್ಜಿದ್ರು ನನ್ ರೋಗ ಅಂತೂ ವಾಸಿ ಆಗಲ್ಲ. ಅದ್ರ ಬದಲು ಒಂದ್ ಅರ್ಧ ಕೆಜಿ ಲಾಡು, ಒಂದ್ 2 ಲೀಟರ್ ಬಾದಾಮಿ ಹಾಲು, ಒಂದು 3 ಕೆಜಿ ಆ ಪಿಸ್ತಾ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ತಂದ್ಕೊಟ್ಬಿಟ್ರೆ ಕಷ್ಟಪಟ್ಟು ತಿಂದಾದ್ರೂ ರೆಡಿ ಆಗ್ಬಿಡ್ತೀನಿ. ಓಕೆ? ಅದರ ಅವಶ್ಯಕತೆ ಇಲ್ಲ ರಾಜ. ಈಗ ನಮ್ಮ ಕಂಟಿ ಕೊಡೋ ಟ್ರೀಟ್ಮೆಂಟ್ಗೆ ಪಂಚೆ ಎತ್ಕೊಂಡು PT ಉಷನ್ ಅಣ್ಣನ್ ತರ ಟ್ರಯೋಂತ ಓಡ್ತಾ ಇರ್ತೀಯ. ಏನಿಂದು ಮಾತುಗಳು ಜಾಸ್ತಿ ಆಯ್ತು. ಒತ್ಲಾ? ಹಾ, ಹಂಗ್ ಬಾ ದಾರಿಗೆ. ಹಂಗೆ ಮೀಟರ್ ಒತ್ತಿದ್ರೆ ಮ್ಯಾಟ್ರ್ ಓಪನ್ ಆಗ್ಬಿಡ್ಬೇಕು. ಹೋಗಲೇ ಏನು ನೋಡಲಿ. ಏನು ಏನಿದು? ಡಾಕ್ಟ್ರು ಪೇಷಂಟು ಇಷ್ಟು ಡೀಪ್ ಆಗಿ ಅಂಟ್ಕೊಂಡ್ ಬರ್ತಾವ್ರೆ. ಪುಷ್ಪ, ಬೇರೆ ಪೇಷಂಟ್ಸ್ ನೋಡಮ್ಮ. ಹೇಗಿದ್ದೀರಾ ನಾಯರ್ ಅವರೇ? ಬಹಳ ನಲ್ಲಾಯ್ತು ಉಂಡೆ, ಆದ್ರೆ ಸ್ವಲ್ಪ ಕಾಲ್ ನೋವು. ನಾಯರ್ ಅವರೇ, ನಿಮ್ ಕಾಲಿಗೆ ಕಂಟಿ ಅವ್ರು ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕಂಡಿಡ್ದಿದಾರಂತೆ. ಅಷ್ಟೊಂದು ತೊಂದ್ರೆ ಅವ್ರೇನ್ ತಗೊಳ್ಳೋದ್ ಬೇಡ. ಇದೇನ್ ಕಡ್ಡಿ ತಗೊಂಬಿಟ್ಟವ್ರೆ? ನನ್ಗೆ ಹಿಡ್ದಿರೋ ರೋಗ ಈ ಜನ್ಮಕ್ಕೆ ವಾಸಿ ಆಗಲ್ಲ. ಏನೋ ನೀವು ಕೂಡ ಊಟನ ಮಾಡ್ಕೊಂಡು ಎಲ್ಲೋ ಬಿದ್ಕೊಂಡಿರ್ತೀನಿ ಅಲ್ವಾ? ಮತ್ತೆ ನಮ್ಮೂರ್ ಗಂಜಾಂ ಗಂಗಾಧರಂಗು ಇದೇ ತರ ಕಾಯಿಲೆ ಬಕಾ ಮುಚ್ಕೊಡಿತ್ತು. ಒಕ್ಕನ್ ಶುಕ್ಲಾಚಾರಿ ತಂದ ನೋಡಿ ಮಂತ್ರ ದಂಡಾನ ಅರ್ಧ ಗಂಟೆಲ್ ರೆಡಿ ಆಗ್ಬಿಟ್ಟ. ಯಾರು? ಮಂಡ್ಯ ಬಂದೆ ಬಂದೆ ಬಂದೆ. ವಾಮೋನೆ ವಾಮೋನೆ ದೈವ ಕಾಲೆ. ಏನಾದ್ರೂ ಫೀಲಿಂಗ್ಸ್ ನಡೀತಾ ಇದೆಯಾ ಬಾಸ್? ಕುಡ್ತಾನಾದ್ರೂ ಆಗ್ತಾ ಇರ್ಬೇಕಲ್ಲ. ನೀನ್ ಕೆರ್ಕೋಬೇಕಷ್ಟೇ, ನನಗೇನು ಆಗ್ತಾ ಇಲ್ಲ. ಓ, ಹಂಗಾರ ಮಂತ್ರ ಹಾಕ್ಲೇಬೇಕಪ್ಪ. ಹಾಕ್ಲೇಬೇಕಪ್ಪ. ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತಮತ್ತರಿ ಪುಷಂಡ ಕಂಡ ಸರ್ವಂತ್ರಾಕ್ಷತೆ ಸರ್ವತಂತ್ರಾಕ್ಷತೆ ಸರ್ವಯಂತ್ರಾಕ್ಷತೆ ಪಾಹಿ ಮಾಂ ಪಾಹಿ ಮಾಂ. ಬೋಲೋ ನಾಯರ್, ಕುಚ್ ಹೋ ರಹಾ ಹೈ? ಪಾದದಲ್ಲಿ ಸ್ಪರ್ಶ ಇಲ್ಲ ಅಂದ್ಮೇಲೆ ಗ್ಯಾರಂಟಿ ಇದು ಮಂಡಿದೆ ಪ್ರಾಬ್ಲಮ್. 1 2 ಗಂಟೆ 2 ಇಂಚ್ ಕೆಳಗ ಹಾಕ. ನಾಯರ್ ಕೇಟ ಏದಾದ್ರು ಫೀಲಿಂಗ್ಸ್ ಒನ್ನು. ಮತ್ ಯಾಕಪ್ಪ ಚಿನ್ನ ಕಣ್ಣಲ್ಲಿ ನೀರು? ವಾಸಿ ಆಗದೆ ಇರೋ ಕಾಯಿಲೆಗೋಸ್ಕರ ನೀವಿಬ್ರು ತಗೋತಾ ಇರೋ ಟೆನ್ಷನ್ ನ ನೋಡಿ ನನ್ನ ಮನಸ್ಸಿಗೆ ಬಹಳ ಖುಷಿಯಾಗಿ ಆ ಖುಷಿ ಉಕ್ಕಿ ಉಕ್ಕಿ ಕಣ್ಣಲ್ಲಿ ನೀರಾಗಿ ಹರಿತಾ ಇದೆಯಪ್ಪ. ಇದು ಆನಂದ. ಅಜ್ಜಿ ಆವೋಜಿ. ನಮ್ ಗಂಜಾಂ ಗಂಗಪ್ಪನ್ಗೂ ಹಿಂಗೇನೆ. ಮೊದ್ಲು ಬಂದಿದ್ದು ಆನಂದ ಬಾಷ್ಪ, ಆಮೇಲೆ ಅಲ್ವೇ ಕಾಲ್ ಬಂದಿದ್ದು. ಲೋ ಮಂಡ್ಯ, ಇನ್ನೂ ಕಾಯಿಲೆ ವಾಸಿ ಆಗ್ಲಿಲ್ವಾ? ಹೆಂಗ್ ವಾಸಿ ಆಗತ್ ಮೇಡಮ್? ಬಿಟ್ಟಿ ಊಟ, ಬಿಟ್ಟಿ ತಿಂಡಿ, ಈ ಕಾಯಿಲೆಗೆ ಈ ಬಾಡಿನ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ. ಮಂಡ್ಯ, ಇವತ್ತಿಗೆ ಇಷ್ಟು ಸಾಕು. ನಾಳೆಯಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ನಡೀರಿ ನಡೀರಿ, ನನಗೆ ಗೊತ್ತು ಮಗುವಿಗೆ ನಡೆಸಬೇಕು ಅಂತ. ಬಯಸದೇ ಬಂದ ಭಾಗ್ಯ ಕೆನ್ನೆ ಮೇಲೆ ತುಂಟ ಕಿರುನಗೆ. ಸ್ಟಾಪ್ ದ ಗಾಡಿ. ಮಂಡ್ಯ, ಶಾಕ್ ಟ್ರೀಟ್ಮೆಂಟ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ವಲ್ವಾ? ಇವತ್ತೇ ಕೊಟ್ಬಿಡೋಣ. ಟೈಮ್ ಯಾಕೆ ವೇಸ್ಟ್ ಮಾಡೋದು? ಕೊಡು ಮತ್ತೆ. ಹಂಗನ್ನು ಮತ್ತೆ